ನಮಸ್ಕಾರ ಗೆಳೆಯಂದರೆ, ಬಾಯ್ಲರ್ ಮೌಂಟಿಂಗ್ಸ್ ಮತ್ತು ಅಸೆಸರೀಸ್ ಲಾಸ್ಟ್ ವಿಡಿಯೋದಲ್ಲಿ ಮೌಂಟಿಂಗ್ಸ್ ಡೆಫಿನೇಷನ್ನು ಮತ್ತು ಅಸೆಸರೀಸ್ ಡೆಫಿನೇಷನ್ನು, ಮೌಂಟಿಂಗ್ಸ್ ಯಾವ್ಯಾವ ಬರ್ತವೆ, ಅಸೆಸರೀಸ್ ಯಾವ ಬರ್ತದೆ, ಮೌಂಟಿಂಗ್ಸಿಗೂ ಮತ್ತು ಅಸೆಸರೀಸಿಗೂ ಡಿಫ್ರೆನ್ಸ್ ಏನು, ಆಮೇಲೆ ಓವರಾಲ್ ಮೌಂಟಿಂಗ್ಸು ಮತ್ತು ಅಸೆಸರೀಸ್ ಲೀಸ್ಟನ್ನು ಒಂದೇ ಕಡೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಏನು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಹೇಳಿದ್ದೀನಿ. ಆ ವಿಡಿಯೋ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇಟ್ಟಿದ್ದೀನಿ, ವಿಡಿಯೋ ನೋಡಿ ತಿಳ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಬಾಯ್ಲರ್ ಮೌಂಟಿಂಗ್ಸ್ ಯಾವ್ಯಾವ ಬರುತ್ತವೆ ಮತ್ತು ಬ್ರೀಫ್ ಎಕ್ಸ್ಪ್ಲನೇಷನ್ ಸಪ್ರೇಟಾಗಿ ವಿತ್ ಗ್ರಾಫಿಕ್ಸ್ ಸಮೇತ ಹೇಳ್ತಾ ಹೋಗ್ತೀನಿ. ಬನ್ನಿ, ನಾನು ಇಲ್ಲಿ ಕೊಟ್ಟಿದ್ದೀನಿ ಬಾಯ್ಲರ್ ಮೌಂಟಿಂಗ್ಸ್ ಲೀಸ್ಟ್. ಇಂಪಾರ್ಟೆಂಟ್ ಬಾಯ್ಲರ್ ಮೌಂಟಿಂಗ್ಸ್ ಲೀಸ್ಟು ಅಂತಂದರೆ ಇಲ್ಲಿದೆ ನೋಡಿ. ಸೇಫ್ಟಿ ವಾಲ್, ವಾಟರ್ ಲೆವೆಲ್ ಇಂಡಿಕೇಟರ್, ಪ್ರೆಷರ್ ಗೇಜ್, ಸ್ಟೀಮ್ ಸ್ಟಾಪ್ ವಾಲ್, ಫೀಡ್ ಚೆಕ್ ವಾಲ್, ಬ್ಲೋ ಆಫ್ ಕಾಕ್, ಫಿಸಿಬಲ್ ಪ್ಲಗ್, ಮ್ಯಾನ್ ಹೋಲ್ ಅಥವಾ ಮಡ್ ಹೋಲ್. ಒಂದೊಂದಾಗಿ ಸಪ್ರೇಟಾಗಿ ಹೇಳ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ನ ನೋಟ್ ಮಾಡ್ಕೊಳ್ರಿ. ಎಕ್ಸಾಮ್ ಪಾಯಿಂಟ್ ವ್ಯೂಗೆ ಏನೇನು ಬೇಕು ಅಂತೇಳಿ ನಾನು ಹೇಳಿರ್ತೀನಲ್ಲ, ಅದನ್ನು ಮೈಂಡಲ್ಲಿ ಇಟ್ಕೊಳ್ರಿ. ಫಸ್ಟ್ ಬಂದ್ಬಿಟ್ಟು ಸೇಫ್ಟಿ ವಾಲ್. ಸೇಫ್ಟಿ ವಾಲ್ ಇದು ಏನು ಕೆಲಸ ಮಾಡುತ್ತೆ, ಫಂಕ್ಷನ್ ಏನು, ಮತ್ತು ಎಕ್ಸಾಮ್ ಪಾಯಿಂಟಿಗೆ ನಿಮಗೆ ಏನೇನು ಕೇಳ್ತಾರೆ, ಗ್ರಾಫಿಕ್. ಓಕೆನಾ? ಫಂಕ್ಷನ್ ಬಂದ್ಬಿಟ್ಟು ರಿಲೀಸಸ್ ಎಕ್ಸಸ್ ಸ್ಟೀಮ್ ಪ್ರೆಷರು. ಒಂದು ಸ್ಟೀಮ್ ಡ್ರಮ್ ಆಗಿರ್ಬೋದು, ಮೇನ್ ಸ್ಟೀಮ್ ಲೈನ್ ಆಗಿರ್ಬೋದು, ಯಾವುದೇ ಒಂದು ಬಾಯ್ಲರ್ಗೆ ಇಂತಿಷ್ಟು ಪ್ರೆಷರ್ ಮಾತ್ರ ಮೇಂಟೈನ್ ಮಾಡಬೇಕು, ಆಮೇಲೆ ಇಂತಿಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈನು ಫಿಕ್ಸ್ ಮಾಡಿರುತ್ತೆ. ಅಂದರೆ ಆ್ಯಸ್ ಪರ್ ಕ್ಲೈಂಟ್, ನಮಗೆ ಕ್ಲೈಂಟ್ ಆಗಲಿ ಯಾವುದಾದಾಗಲಿ ನಮಗೆ ಇಷ್ಟು ಪ್ರೆಷರ್ ಬೇಕು, ಇಷ್ಟು ಟೆಂಪರೇಚರ್ ಬೇಕು ಪ್ರಾಸೆಸ್ಸಿಗೆ ಸಂಬಂಧಪಟ್ಟಿದ್ದಾಯಿತು ಅಂತಂದರೆ, ಅಥವಾ ಟರ್ಬೈನ್ಗೆ ಸಂಬಂಧಪಟ್ಟಿತ್ತಂತಂದರೆ ಇಷ್ಟು kg/cm² ಪ್ರೆಷರ್ ಬೇಕು, ಮತ್ತು ಇಷ್ಟು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದು ಬಾಯ್ಲರ್ಗೂ ಡಿಸೈನ್ ಅಂತೇಳಿ ಫಿಕ್ಸ್ ಮಾಡಿರ್ತೀವಿ. ಅದ್ರ ಪ್ರಕಾರ ಮ್ಯಾಕ್ಸಿಮಮ್ ವರ್ಕಿಂಗ್ ಪ್ರೆಷರ್ ಅಂತೇಳ್ಬಿಟ್ಟು ಪ್ರತಿಯೊಂದು ಬಾಯ್ಲರ್ಗೂ ಇರುತ್ತೆ. ಅದು ಕ್ರಾಸ್ ಆಯಿತು ಅಂತಂದರೆ ಎಕ್ಸ್ಪ್ಲೋಷನ್ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಆ ಅಪಘಾತ ತಡಿಲಿಕ್ಕೆ ಸೇಫ್ಟಿ ಪರ್ಪಸ್ಸು ನಾವು ಬಾಯ್ಲರ್ ಮೌಂಟಿಂಗ್ನ ಫಸ್ಟ್ ಡಿವೈಸ್ ಬಂದ್ಬಿಟ್ಟು ಸೇಫ್ಟಿ ವಾಲ್. ಇಲ್ಲಿ ಏನಾಗುತ್ತೆ, ರಿಲೀಸಸ್ ದ ಎಕ್ಸಸ್ ಸ್ಟೀಮ್ ಪ್ರೆಷರ್ ಇನ್ಸೈಡ್ ದ ಬಾಯ್ಲರ್, ಇನ್ಸೈಡ್ ದ ಡ್ರಮ್ ಒಳಗಡೆ ಮೇನ್ ಸ್ಟೀಮ್ ಲೈನ್ ಒಳಗಡೆ ಇರ್ತಕ್ಕಂತಹ ಪ್ರೆಷರ್ನ ರಿಲೀಫ್ ಮಾಡುತ್ತೆ. ನೆಕ್ಸ್ಟು ಪ್ರಿವೆಂಟ್ಸ್ ದ ಬಾಯ್ಲರ್ ಎಕ್ಸ್ಪೋಜರ್. ನಾನು ಆಲ್ರೆಡಿ ಹೇಳಿದೆ, ಒಳಗಡೆ ವರ್ಕಿಂಗ್ ಪ್ರೆಷರ್ ಕ್ರಾಸ್ ಆಯಿತು ಅಂತಂದರೆ ಡೇಂಜರ್ ಝೋನಿಗೆ ಇದ್ದಂಗೆ. ಆಫ್ಟರ್ ಡೇಂಜರ್ ಝೋನ್ ಕ್ರಾಸ್ ಆದಂಗೆಲ್ಲ ಬಾಯ್ಲರು ಎಕ್ಸ್ಪ್ಲೋಜೇಷನ್ ಆಗೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಅದನ್ನು ಸೇಫ್ಟಿ ವಾಲ್ ಕಂಟ್ರೋಲ್ ಮಾಡುತ್ತೆ. ಓವರಾಲ್ ಆಗಿ ಏನು ಮಾಡುತ್ತೆ, ಸೇಫ್ಟಿ ವಾಲು ಮೌಂಟಿಂಗ್ ಬಂದ್ಬಿಟ್ಟು ಸೇಫ್ಟಿ ಡಿವೈಸು, ಇದು ಸೇಫ್ಟಿ ವಾಲ್ ಬಂದ್ಬಿಟ್ಟು ಒಂದು ಸೇಫ್ಟಿ ಡಿವೈಸ್ ಆಗಿರುತ್ತೆ. ಸೇಫ್ಟಿ ವಾಲ್ ಗ್ರಾಫಿಕ್ಸಲ್ಲಿ ಸಂಬಂಧಪಟ್ಟಂತೆ ಏನೇನು ಬರುತ್ತೆ ಇವೆಲ್ಲ ಬೇಸಿಕ್ ಮಾತ್ರ. ಲಿವರು, ಕಂಪ್ರೆಷನ್ ನಟ್ಟು, ಸ್ಪ್ರಿಂಗು, ಸ್ಪಿಂಡಲ್ ಬರುತ್ತೆ. ಆಮೇಲೆ ವಾಲು ಸೆಟ್ ಮಾಡಲಿಕ್ಕೆ, ಆಮೇಲೆ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಈ ಏರಿಯಾದಲ್ಲಿ ನಟ್ಟು ಬರುತ್ತೆ. ಆಮೇಲೆ IBD CBD ಅಂತ ಹೇಳ್ಬಿಟ್ಟು ಎಷ್ಟು ಲಿಫ್ಟ್ ಎಷ್ಟಕ್ಕಾಗಬೇಕು, ಆಮೇಲೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು IBD CBD ನಟ್ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಈ ಝೋನ್ನಲ್ಲಿ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಸಪ್ರೇಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೇಫ್ಟಿ ವಾಲ್ ಬಗ್ಗೆನೇ ಕಂಪ್ಲೀಟಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದ್ರದ್ದು ಮೇನ್ ರೀಸನ್ ಮೇನ್ ತಿಳ್ಕೊತ ಹೋಗೋದಾದರೆ, ಫಂಕ್ಷನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ರಿಲೀಸ್ ಎಕ್ಸಸ್ ಸ್ಟೀಮ್ ಪ್ರೆಷರ್ ಮತ್ತು ಪ್ರಿವೆಂಟಿಂಗ್ ಬಾಯ್ಲರ್ ಎಕ್ಸ್ಪೋಷನ್, ಇದು ಬಂದ್ಬಿಟ್ಟು ಮೇನ್ ಫಂಕ್ಷನ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಏನಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮೌಂಟಿಂಗ್ಸ್ ಯಾವುದಪ್ಪ ಅಂತಂದರೆ ಸೇಫ್ಟಿ ಪರ್ಪಸ್ಸು ಸೇಫ್ಟಿ ವಾಲ್ವ್ ಅಂತ ಹೇಳಿರಬೇಕು. ಇದನ್ನು ಸೇಫ್ಟಿ ವಾಲ್ವನ್ನೇ ಸೆಟ್ ಅಟ್ ಮ್ಯಾಕ್ಸಿಮಮ್ ಪ್ರೆಷರ್, ಅಂದರೆ ಮ್ಯಾಕ್ಸಿಮಮ್ ಪ್ರೆಷರ್ಗೆ ನಾವು ಸೆಟ್ ಮಾಡ್ತೀವಿ. ಇದಕ್ಕಿಂತ ಬಾಯ್ಲರ್ ಇನ್ಸೈಡ್ ಪ್ರೆಷರ್ ಕ್ರಾಸ್ ಆಗಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಸೇಫ್ಟಿ ವಾಲ್ವನ್ನ ಬಳಸ್ತೀವಿ. ನಂಬರ್ 2 ಸೇಫ್ಟಿ ಡಿವೈಸ್ ಏನು ಬರುತ್ತೆ, ಬಾಯ್ಲರ್ ವಾಟರ್ ಲೆವೆಲ್ ಇಂಡಿಕೇಟರ್ ಅಥವಾ ಗೇಜ್ ಗ್ಲಾಸ್ ಅಂತ ಕೂಡ ನಾವು ಹೇಳ್ಬೋದು. ಇದು ಬಂದ್ಬಿಟ್ಟು ನಾರ್ಮಲಾಗಿ ನಿಮಗೆ ಅರ್ಥ ಆಗೋ ಥರ ಸೇಫ್ಟಿ ಗೇಜ್ ಯಾವ ಥರ ಇರುತ್ತೆ, ಆಮೇಲೆ ಡ್ರಮ್ಮಿಗೆ ಯಾವ ಥರ ಕನೆಕ್ಟ್ ಆಗಿರುತ್ತೆ ಅನ್ನೋದು ನಾನು ಇಲ್ಲಿ ಗ್ರಾಫಿಕಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇದ್ರದ್ದು ಫಂಕ್ಷನ್ ಏನಪ್ಪ ಅಂತಂದರೆ, ಬಾಯ್ಲರ್ ಡ್ರಮ್ ಒಳಗಡೆ ನೀರು ಎಷ್ಟಿದ್ದಾವೆ ಅನ್ನೋದು ಶೋ ಮಾಡ್ತೀವಿ. ಬಾಯ್ಲರ್ ಡ್ರಮ್ ಒಳಗಡೆ ವಾಟರ್ ಎಷ್ಟಿದೆ, ಶೋಸ್ ವಾಟರ್ ಲೆವೆಲ್ ಇನ್ಸೈಡ್ ದ ಬಾಯ್ಲರ್. ಡ್ರಮ್ ಒಳಗಡೆ ನಮಗೆ
ಸ್ಟೀಮ್ ಎಷ್ಟಿದೆ ಮತ್ತು ವಾಟರ್ ಎಷ್ಟಿದೆ. ವಾಟರ್ ಎಷ್ಟು ಇರುತ್ತೆ ಅದ್ರದ್ದು ಬಿಟ್ಟಿದ್ದೆಲ್ಲ ನಮಗೆ ಸ್ಟೀಮ್ ಇರುತ್ತೆ. ಇಲ್ಲಿ ಸ್ಟೀಮು, ಇದು ವಾಟರು ಎಷ್ಟಿರುತ್ತೆ ಅನ್ನೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಎಷ್ಟಿರುತ್ತೆ ಅನ್ನೋದು ಕೇಳ್ತಾರೆ. ಡ್ರಮ್ಮಿಗೆ ಎಷ್ಟಿರುತ್ತೆ? ಅಟ್ಲೀಸ್ಟ್ 2 ಗೇಜಸ್ ಆರ್ ರಿಕ್ವೈರ್ಡ್. ನಾರ್ಮಲಾಗಿ ಡ್ರಮ್ಮಿಗೆ ಎಷ್ಟಪ್ಪ ವಾಟರ್ ಲೆವೆಲ್ ಗೇಜಸ್ ಇರ್ತವೆ, ಆಮೇಲೆ ಗೇಜ್ ಗ್ಲಾಸ್ ಎಷ್ಟಿರ್ತವೆ ಅಂತಂತ ಕೇಳಿದ್ರೆ ನಾವು ಏನು ಮಾಡಬೇಕು? 2 ಇರ್ತವೆ ಸರ್. ಎಲ್ಲಿರ್ತವೆ? LHS ಮತ್ತು RHS ಸೈಡು ಡ್ರಮ್ಮಿಗೆ ಕೂಡಿಸಿರ್ತೀವಿ. ಇದು ಏನು ಮಾಡುತ್ತೆ ಅಂತಂದರೆ ಪ್ರಿವೆಂಟ್ ಡ್ರೈ ಫೈರಿಂಗ್. ಅಂದರೆ ಒಂದು ವೇಳೆ ಡ್ರಮ್ ಒಳಗಡೆ ನಿಮಗೆ ನೀರು ಕಡಿಮೆ ಆಗ್ತಾ ಹೋಯ್ತಂತಂದರೆ ಟೆಂಪರೇಚರ್ ನಿಂದಿರಲಾರ್ದಂಗೆ ಡ್ರಮ್ ಕೆಳಗಡೆ ಆಗ್ತಾ ನಿಮಗೆ ಡೌನ್ ಕಮ್ಮರು ಮತ್ತು ವಾಟರ್ ಪ್ಯಾನಲ್ಸಲ್ಲಿ ನೀರು ಖಾಲಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀರು ಇಲ್ಲಾರ್ದಂಗ ಡೌನ್ ಕಮ್ಮರ್ ಒಳಗಡೆ ಅಥವಾ ವಾಟರ್ ಪ್ಯಾನಲ್ ಒಳಗಡೆ ಫಸ್ಟ್ ಎಫೆಕ್ಟ್ ಆಗೋದು, ನೀರಿಲ್ಲಾರ್ದಂಗೆ ನಿಮಗೇನಾದರೂ ಫಸ್ಟ್ ಎಫೆಕ್ಟ್ ಆಯ್ತಂತಂದರೆ ವಾಟರ್ ಟ್ಯೂಬ್ ಪ್ಯಾನಲ್ದು ಏನಿರ್ತದಲ್ಲ, ಸುತ್ತ ಪ್ಯಾನಲ್ದು ಅಲ್ಲಿ ಫಿಶ್ ಮೌತ್ ಆಗಿ ಎಕ್ಸ್ಪ್ಲೋಜೇಷನ್ ಆಗೋಂಥ ಚಾನ್ಸಸ್ಗಳು ತುಂಬ ಇರ್ತದೆ. ಟ್ಯೂಬ್ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಗಳು 100%. ವಿತೌಟ್ ವಾಟರ್ ನಾವು ರನ್ ಮಾಡಿದರೆ ಟ್ಯೂಬ್ ಫಿಶ್ ಮೌತ್ ಆಗಿ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಗಳು ತುಂಬ ಇರ್ತವೆ. ಹಾಗಾಗಿ ನಾವೇನು ಮಾಡಬೇಕು? ಪ್ರಿವೆಂಟ್ ಡ್ರೈ ಫೈರಿಂಗ್. ಇದು ಇಂಡಿಕೇಶನ್ ತೋರಿಸೋದ್ರಿಂದ ನಾವು ವಾಟರ್ ಲೆವೆಲ್ ಕರೆಕ್ಟಾಗಿ ಮೇಂಟೈನ್ ಮಾಡೋದ್ರಿಂದ ಸ್ಟೀಮ್ ಸಪ್ರೇಟ್ ಆಗುತ್ತೆ. ಆಮೇಲೆ ಡ್ರೈ ಫೈರಿಂಗ್ ಆಗೋಂಥ ಚಾನ್ಸಸ್ಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಇದಿಷ್ಟು ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಬಾಯ್ಲರ್ ವಾಟರ್ ಲೆವೆಲ್ ಇಂಡಿಕೇಟರ್, ಗೇಜ್ ಗ್ಲಾಸ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಏನು ಬರುತ್ತೆ? ಪ್ರೆಷರ್ ಗೇಜ್. ಏನಿದು ಪ್ರೆಷರ್ ಗೇಜು? ನಮಗೆ ಬಾಯ್ಲರ್ ಒಳಗಡೆ ಸ್ಟೀಮ್ ಲೈನಿಗಾಗಿರ್ಬೋದು, ಡ್ರಮ್ಮಿಗಾಗಿರ್ಬೋದು, ಡ್ರಮ್ಮಲ್ಲಿ ಎಷ್ಟು ಪ್ರೆಷರ್ ಇದೆ, ಆಮೇಲೆ ಲೈನಲ್ಲಿ ಎಷ್ಟು ಪ್ರೆಷರ್ ಮೇಂಟೈನ್ ಮಾಡ್ತದೆ, ಮೇನ್ ಸ್ಟೀಮ್ ಲೈನಲ್ಲಿ ಎಷ್ಟು ಪ್ರೆಷರ್ ಇದೆ, ಆಫ್ಟರ್ ಮೇನ್ ಸ್ಟೀಮ್ ಲೈನ್ ಆದಮೇಲೆ ಏನೇನು ಬರ್ತವೆ? ಡಿಸ್ಟ್ರಿಬ್ಯೂಷನ್ ಹೆಡ್ಡರ್ಗಳು ಬರ್ತವೆ. ಡಿಸ್ಟ್ರಿಬ್ಯೂಷನ್ ಹೆಡ್ಡರ್ ಆದ ತಕ್ಷಣ ಸಪ್ರೇಟ್ ಇಜೆಕ್ಟರ್ಗೆ ಒಂದು ತೊಗೊಂಡೋಗ್ತೀವಿ ಲೈನನ್ನು, ಗ್ಲ್ಯಾಂಡ್ ಸೀಲಿಂಗಿಗೆ ಒಂಥರ ತೊಗೊಂಡೋಗಿರ್ತೀವಿ. ಆಮೇಲೆ ಒಂದೊಂದು ಪ್ರಾಸೆಸ್ಗೆ ಇಂತಿಷ್ಟು ಪ್ರೆಷರ್ ಬೇಕಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಪ್ರತಿಯೊಂದು ಲೈನಿಗೂ ನಮಗೆ ಪ್ರೆಷರ್ ಗೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಲೈನ್ ಒಳಗಡೆ ಇರ್ತಕ್ಕಂತಹ ಪ್ರೆಷರ್ನ ಇದು ಶೋ ಮಾಡುತ್ತೆ. ನಾರ್ಮಲಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಯಾವ ಥರ ನೀವು ಪ್ರೆಷರ್ ಗೇಜ್ ಯೂಸ್ ಮಾಡ್ತೀರಿ ಅಂತಂದ್ರಾಗ ಇನ್ ಜನರಲಿ ನಾರ್ಮಲಾಗಿ ಯೂಸ್ ಮಾಡೋದು ಬೌಲ್ ಡೌನ್ ಟೈಪ್. ಈ ಥರ ನಾವು ಪ್ರೆಷರ್ ಗೇಜನ್ನು ಪವರ್ ಪ್ಲ್ಯಾಂಟ್ ಅಥವಾ ಬಾಯ್ಲರ್ ಡಿವಿಷನ್ಗೆ ಸಂಬಂಧಪಟ್ಟಂತೆ ಬೌಲ್ ಡೌನ್ ಟೈಪ್ ಪ್ರೆಷರ್ ಗೇಜನ್ನು ನಾವು ಯೂಸ್ ಮಾಡ್ತೀವಿ. ಕನೆಕ್ಟೆಡ್ ಥ್ರೂ ಸೈಫೋನ್ ಟ್ಯೂಬ್. ಇದೇನೈತೆ ಈ ಟೆಕ್ನಿಕಲ್ ವರ್ಡ್ ಏನಿದೆಯಲ್ಲ ತುಂಬ ನಿಮಗೆ ಇಂಪಾರ್ಟೆಂಟ್ ಇದೆ. ಸೈಫೋನ್ ಟ್ಯೂಬ್ ಅಂತಂದರೆ ಪ್ರೆಷರ್ ಗೇಜಿಗೂ ಮತ್ತು ನಿಮಗೆ ಡ್ರಮ್ ಇರುತ್ತೆ. ಒಂದು ವೇಳೆ ಡ್ರಮ್ಮಿಗೆ ಒಂದು ನಿಪ್ಪಲ್ ಇರುತ್ತೆ, ಆ ನಿಪ್ಪಲಿಗೂ ಮತ್ತು ಪ್ರೆಷರ್ ಗೇಜಿನ ಮಧ್ಯ ಸೈಫೋನ್ ಟ್ಯೂಬ್ ಬರುತ್ತೆ. ಇದು ಸೈಫೋನ್ ಟ್ಯೂಬ್ ಯಾಕಿರುತ್ತೆ ಅನ್ನೋದು ಸಿಂಪಲಾಗಿ ಹೇಳ್ತೀನಿ. ಟೆಂಪರೇಚರ್ ಅಂದರೆ ಸ್ಟೀಮ್ ಟೆಂಪರೇಚರ್ ಹೈ ಇರುತ್ತೆ ಅಲ್ವಾ, ಆ ಸ್ಟೀಮ್ ಟೆಂಪರೇಚರು ಡೈರೆಕ್ಟ್ ಪ್ರೆಷರ್ ಗೇಜಿಗೆ ಹಿಟ್ ಆಗಬಾರ್ದು. ಆಮೇಲೆ ಹಿಟ್ ಆಯಿತು ಅಂತಂದರೆ ನಮಗೆ ಒಳಗಡೆ ಇರ್ತಕ್ಕಂತಹ ಈ ಥರದ ಒಳಗಡೆ ಇರ್ತಕ್ಕಂತಹ ಇಕ್ವಿಪ್ಮೆಂಟ್ಗಳು ಡ್ಯಾಮೇಜ್ ಆಗೋಂಥ ಚಾನ್ಸಸ್ಗಳು ತುಂಬ ಇರೋದ ಕಾರಣದಿಂದ ಸೈಫನ್ ಟ್ಯೂಬನ್ನು ಇನ್ ಸೆಂಟರ್ ಬಿಟ್ವೀನ್ ಪ್ರೆಷರ್ ಗೇಜಿಗೂ ಮತ್ತು ಆ ನಿಪ್ಪಲ್ಗೂ ಸೆಟ್ ಮಾಡಿರ್ತೀವಿ. ಇದು ಇರೋದ್ರಿಂದ ಡೈರೆಕ್ಟ್ ಟೆಂಪರೇಚರು ನಿಮಗೆ ಪ್ರೆಷರ್ ಗೇಜ್ ಇನ್ಸೈಡ್ ಇಕ್ವಿಪ್ಮೆಂಟ್ನ ಡ್ಯಾಮೇಜ್ ಮಾಡಲ್ಲ. ಜೊತೆಗೆ ಒಳಗಡೆ ವಾಟರ್ ಏನಿರುತ್ತಲ್ಲ, ಆ ವಾಟರು ಆ ಪ್ರೆಷರ್ನ ಹಿಟ್ ಮಾಡೋದ್ರಿಂದ ಫ್ಲಕ್ಚುವೇಷನ್ ಜಾಸ್ತಿ ಆಗಲ್ಲ. ಒಳಗಡೆ ಪ್ರೆಷರ್ ನಮಗೆ ಕರೆಕ್ಟಾಗಿ ತೋರಿಸ್ಬೇಕಂತಂದರೆ ಡೈರೆಕ್ಟ್ ಸ್ಟೀಮ್ ಬಡಿತು ಅಂತಂದರೆ ಫ್ಲಕ್ಚುವೇಷನ್ ಭಾಳ ಆಗುತ್ತೆ. ಅದೇ ಕಾರಣದಿಂದ ಸೈಫೋನ್ ಇಡೋದ್ರಿಂದ ಪ್ರೆಷರ್ ಫ್ಲಕ್ಚುವೇಷನ್ ಆಗದೆ ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗಲಾರ್ದಂಗ ಈ ಸೈಫನ್ ಟ್ಯೂಬನ್ನು ನಾವು ಯೂಸ್ ಮಾಡ್ತೀವಿ. ಪ್ರೆಷರ್ ಗೇಜ್ ಏನಕ್ಕೆ ಬೇಕು? ಶೋಸ್ ದ ಸ್ಟೀಮ್ ಪ್ರೆಷರ್ ಇನ್ಸೈಡ್ ದ ಬಾಯ್ಲರ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೀಮ್ ಸ್ಟಾಪ್ ವಾಲ್ವ್. ಎಲ್ಲಿ ಬರುತ್ತೆ? MSSV ಅಂತ ಕೂಡ ಕರಿತೀವಿ. ಸ್ಟೀಮ್ ಸ್ಟಾಪ್ ವಾಲ್ವ್, ಮೇನ್ ಸ್ಟೀಮ್ ಸ್ಟಾಪ್ ವಾಲ್ವ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಸ್ಟೀಮ್ ವಾಲ್ವ್ ಬಂದ್ಬಿಟ್ಟು ಕಂಟ್ರೋಲ್ ಸ್ಟೀಮ್ ಫ್ಲೋ ಫ್ರಮ್ ಬಾಯ್ಲರ್ ಟು ಮೇನ್ ಸ್ಟೀಮ್ ಲೈನ್. ಇವಾಗ ಒಂದು ವೇಳೆ ವಾಟರ್ ಬಂತು, ಎಕನಾಮೈಸರಿಂದ ವಾಟರ್ ಬಂತು, ಡ್ರಮ್ಮಿಗೆ ಬಂತು, ಡೌನ್ ಕಮರಿಗೆ ಹೋಯ್ತು, ಸೂಪರ್ ಹೀಟೆಡ್ ವೇಪರೈಸೇಷನ್ ಆಯಿತು, ಮತ್ತು ಡ್ರಮ್ಮಿಗೆ ವಾಟರ್ ಕಲೆಕ್ಟ್ ಆಯಿತು. ವಾಟರ್ ಕಲೆಕ್ಟ್ ಆದ ತಕ್ಷಣ ಆಫ್ಟರ್ ಸ್ಟೀಮ್ ಸಪ್ರೇಟ್ ಆದಮೇಲೆ ಡ್ರಮ್ಮಿಂದ ಸ್ಟೀಮ್ ಹೊರಗಡೆ ಬಂತು, ಸೂಪರ್ ಹೀಟೆಡ್ ಕಾಯಿಲ್ ಬಂತು, ಸೂಪರ್ ಹೀಟೆಡ್ ಕಾಯಿಲ್ ಹೆಡರ್ ಬಂತು, ಮೇನ್ ಸ್ಟೀಮ್ ಬಂತು.
ಮೇನ್ ಸ್ಟೀಮ್ ಬಂದ ತಕ್ಷಣ ಅದನ್ನು ನಾವು ಮೇನ್ ಸ್ಟೀಮ್ ಬಾಯ್ಲರ್ ಟರ್ಬೈನಿಗೆ ಕೊಡ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಕೊಡ್ಬೋದು, ಪ್ರಾಸೆಸಿಗೆ ಕೊಡ್ಬೋದು. ಎಷ್ಟು ಕೊಡಬೇಕು, ಆಮೇಲೆ ಅದನ್ನು ಯಾವ ರೀತಿ ಓಪನ್ ಮಾಡಬೇಕು, ಇದು ಓಪನ್ ಮಾಡೋದ್ರಿಂದ ಮಾತ್ರ ನಮಗೆ ಮೇನ್ ಬಾಯ್ಲರಿಂದ ಪ್ರಾಸೆಸ್ಸಿಗೆ ಸ್ಟೀಮ್ ಹೋಗ್ಲಿಕ್ಕೆ ಸಾಧ್ಯ. ಓಕೆನಾ. ಫಿಟ್ಟೆಡ್ ಅಟ್ ಟಾಪ್ ಬಾಯ್ಲರ್ ಡಿಪೆಂಡಿಂಗ್ ಆನ್ ಬಾಯ್ಲರ್. ಒಂದೊಂದು ಬಾಯ್ಲರು ಒಂದೊಂದು ಟೈಪಲ್ಲಿ ನಮಗೆ ಇಲ್ಲಿ ಹೋಗುತ್ತೆ. WHRB ಬಾಯ್ಲರ್ಗೆ ಬಾಟಮಲ್ಲಿ ಬರುತ್ತೆ, ಆಮೇಲೆ ಮೇನ್ ಟ್ರಾವೆಲ್ ಗೇಟು ಬಾಯ್ಲರು ಅಥವಾ AFBC CFBC ಈ ಥರದ ಬಾಯ್ಲರೆಲ್ಲ ಫಿಟ್ಟೆಡ್ ಅಟ್ ಟಾಪ್ ಬಾಯ್ಲರ್. ಅಂದರೆ ನಮಗೆ ಮೇನ್ ಸೋರ್ಸು ಟೆಂಪ್ರೇಚರು ಫ್ಲೂ ಗ್ಯಾಸು ಎಲ್ಲಿಂದ ಬರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಯೂಸಸ್ ಟು ಐಸೋಲೇಟ್ ಬಾಯ್ಲರ್. ಒಂದು ವೇಳೆ ನಮಗೆ ಟರ್ಬೈನ್ ಸೈಡ್ ಆಗಲಿ ಡಿಸ್ಟ್ರಿಬ್ಯೂಷನ್ ಆಗಲಿ ಆಫ್ಟರ್ MSSV ಆ ಕಡೆಯಿಂದ ಪ್ರಾಸೆಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ಅದನ್ನು ಐಸೋಲೇಟ್ ಮಾಡಿಕೊಂಡು ಬಾಯ್ಲರ್ನ ಹಾಟ್ ಬಾಕ್ಸ್ ಆಯಿತು ಇಲ್ಲ ಪ್ರಾಬ್ಲಮ್ ಆಯಿತು ಅಂತಂದರೆ ಐಸೋಲೇಟ್ ಮಾಡಲಿಕ್ಕೆ ಈ ವಾಲ್ವನ್ನ ನಾವು ಯೂಸ್ ಮಾಡ್ತೀವಿ. MSSV ವಾಲ್ವ್ ತುಂಬ ಇಂಪಾರ್ಟೆಂಟ್. ಇದು ಬಾಯ್ಲರ್ BOEಗಾದರೂ ಆಗಿರ್ಬೋದು ಅಥವಾ ಈ ಸ್ಟಾಪ್ ವಾಲ್ವನ್ನ ನಿಮಗೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಆಗಿರ್ಬೋದು, ನಿಮಗೆ ಅಲ್ಲಿ ಇಟ್ಟಿರ್ತಾರೆ. ಇದು MSSV ವಾಲ್ವ್ ಅಂತೇಳಿ ಗೊತ್ತಾಗಬೇಕು ನಿಮಗೆ. ಹ್ಯಾಂಡಲು, ವಾಲ್ವ್ ಬಾಡಿ, ಬಾಟಮು, ಗ್ಲ್ಯಾಂಡ್ ಪ್ಯಾಕಿಂಗು, ಇನ್ಸೈಡ್ ಯಾವುದು, ಔಟ್ಸೈಡ್ ಯಾವುದು, ಇಲ್ಲಿ ಮೇನ್ ಫಂಕ್ಷನ್ ಗ್ಲೋಬಾ ಗೇಟಾ ಅಂತೇಳಿ ಇದನ್ನು ನೋಡಿಬಿಟ್ಟು ನೀವು ಕಂಡುಹಿಡಬೇಕಾಗ್ತದೆ. ಫಂಕ್ಷನ್ ಬಂದ್ಬಿಟ್ಟು ಕಂಟ್ರೋಲ್ ಸ್ಟೀಮ್ ಫ್ಲೋ ಬಾಯ್ಲರ್. ನೆಕ್ಸ್ಟ್ ಬಂದ್ಬಿಟ್ಟು ಫೀಡ್ ಚೆಕ್ ವಾಲ್ವ್ ಬರ್ತದೆ. ಇದೇನಿದು? ಕಂಟ್ರೋಲ್ಸ್ ಎಂಟರ್ಸ್ ಆಫ್ ಫೀಡ್ ವಾಟರ್ ಇನ್ ಬಾಯ್ಲರ್, ಅಂದರೆ ಪ್ರಿವೆಂಟ್ ಬ್ಯಾಕ್ ಫ್ಲೋ. ಏನಂತಂದರೆ ಇದೇನಾಗುತ್ತೆ, ಆಫ್ಟರ್ ಫೀಡ್ ಪಂಪ್ ಆದ ತಕ್ಷಣ ಫೀಡ್ ಚೆಕ್ ವಾಲ್ವ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡಿರ್ತೀವಿ. ನೆಕ್ಸ್ಟ್ ಪ್ರಿವೆಂಟ್ ದ ಬ್ಯಾಕ್ ವಾಶ್. ಯಾಕೆ ಅಂತಂದರೆ ಇದು ಇಲ್ಲಿ ನಾರ್ಮಲಾಗಿ ಡ್ರಮ್ ಇರುತ್ತೆ, ಆ ಡ್ರಮ್ಮಿಗೆ ನಾವು ವಾಟರ್ ಸಪ್ಲೈ ಮಾಡ್ತೀವಿ. ಡ್ರಮ್ಮಲ್ಲೂ ಪ್ರೆಷರ್ ಇರುತ್ತೆ, ಆಮೇಲೆ ಫೀಡ್ ಪಂಪಿಂದ ಕೂಡ ಪ್ರೆಷರ್ ಕೊಡ್ತೀವಿ. ಇಲ್ಲಿ ನಮಗೆ ನೀರು ಹೋಗಬೇಕು ಅಂತಂದಾಗ ಇಲ್ಲೇನು ಮಾಡಿರ್ತೀವಿ, NRV ಅಥವಾ ಫೀಡ್ ಚೆಕ್ ವಾಲ್ವ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇನ್ ಬಿಟ್ವೀನಲ್ಲಿ ನಾವು ಕೊಟ್ಟಿರ್ತೀವಿ. ಇಲ್ಲಿ ಏನಾಗುತ್ತೆ, ಫೀಡ್ ಪಂಪ್ ಮುಖಾಂತರ ನಮಗೆ ವಾಟರ್ ಇಲ್ಲಿ ಹೋಗುತ್ತೆ. ವಾಟರ್ ಇಲ್ಲಿ ಹೋಯ್ತು ಅಂತಂದರೆ ಇನ್ಸೈಡು ಡ್ರಮ್ ಒಳಗಡೆ ಪ್ರೆಷರ್ ಇರುತ್ತೆ. ಈ ಪ್ರೆಷರ್ಗಿಂತ ಫೀಡ್ ಪಂಪ್ ಡಿಸ್ಚಾರ್ಜ್ ಪ್ರೆಷರ್ ಜಾಸ್ತಿ ಆದರೆ ಮಾತ್ರ ಇದು ವಾಟರ್ ಫ್ಲೋ ಒಳಗಡೆ ಹೋಗುತ್ತೆ. ಒಂದು ವೇಳೆ ಫೀಡ್ ಪಂಪು ನಮಗೆ ಕಂಟ್ರೋಲ್ ಮಾಡಿದ್ವಿ, ಇಲ್ಲ ಅಂತಂದರೆ ಈ ವಾಲ್ವ್ ಏನಾದರೂ ಕ್ಲೋಸ್ ಮಾಡಿದ್ವಿ, ಇಲ್ಲ ಫೀಡ್ ಪಂಪ್ ಏನಾದರೂ ಟ್ರಿಪ್ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿರ್ತಕ್ಕಂತಹ ಪ್ರೆಷರ್ಗಿಂತ ಈ ಪ್ರೆಷರು ಕಡಿಮೆ ಆಗಿಬಿಡುತ್ತೆ, ಈ ಪ್ರೆಷರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಸ್ಟೀಮು ವಾಪಸ್ಸು ನಮಗೆ ಫೀಡ್ ಪಂಪಿಗೆ ಬರಬಾರ್ದು. ವರ್ಕಿಂಗ್ ಲೈಕ್ ಎ NRV ನಾನ್ ರಿಟರ್ನ್ ವಾಲ್ವ್ ಥರ ಈ ಫೀಡ್ ಚೆಕ್ ವಾಲ್ವ್ ವರ್ಕ್ ಆಗುತ್ತೆ. ಇದು ಎಕ್ಸಾಮ್ ಪಾಯಿಂಟಲ್ಲಿ ವ್ಯೂವಲ್ಲಿ ಬಂದ್ಬಿಟ್ಟು ಲೊಕೇಟ್ ಅಟ್ ಫೀಡ್ ವಾಟರ್ ಇನ್ಲೆಟ್ ಹೇಳಿದ್ನಲ್ಲ, ಫೀಡ್ ವಾಟರ್ ಇನ್ಲೆಟ್ ಅಲ್ಲಿ ಹಾಕಿರ್ತೀವಿ. ಆ್ಯಕ್ಟ್ಸ್ ಯಾಕೆ ನಾನ್ ರಿಟರ್ನ್ ವಾಲ್ವ್. ಇದು ಏನು ಥರ ವರ್ಕ್ ಆಗುತ್ತೆ, ನಾನ್ ರಿಟರ್ನ್ ವಾಲ್ವ್ ಥರ ವರ್ಕ್ ಮಾಡುತ್ತೆ. ಓಕೆನಾ. ಇದು ಫೀಡ್ ಚೆಕ್ ವಾಲ್ವ್ನ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೋ ಆಫ್ ಕಾಕ್. ಇದು ಏನಂತಂದರೆ ಇದು ಒಂದು ರೀತಿ ವಾಲ್ವ್, ಇದು ಒನ್ ಟೈಪ್ ಆಫ್ ವಾಲ್ವ್. ಇದ್ರದ್ದು ಫಂಕ್ಷನ್ ಏನಾಗುತ್ತೆ ಅಂತಂದರೆ ರಿಮೂವ್ಸ್ ಸ್ಲಜ್ ಅಂಡ್ ಇಂಪ್ಯೂರಿಟೀಸ್. ಯೂಸ್ ಬಾಯ್ಲರ್ ಎಂಟಿ ಮಾಡಲಿಕ್ಕೆ. ಬಾಯ್ಲರ್ನ ಎಂಟಿ ಮಾಡಬೇಕು ಅಂತಂದರೆ ನಾವು ಈ ವಾಲ್ವ್ನ ಓಪನ್ ಮಾಡಿಕೊಂಡು ಕಂಪ್ಲೀಟಾಗಿ ಡ್ರೈನ್ ಮಾಡಲಿಕ್ಕೆ. ಒಂದು ವೇಳೆ ನಮಗೆ ಡ್ರಮ್ ಲೆವೆಲ್ ಕಂಟ್ರೋಲಿಗೆ ಸಿಕ್ಕಿಲ್ಲ ಅಂತಂದರೆ ಈ ಬ್ಲೋ ಆಫ್ ಮುಖಾಂತರ ನಾವು ವಾಲ್ವನ್ನ ಓಪನ್ ಮಾಡಿಕೊಂಡು ಡ್ರಮ್ ಲೆವೆಲ್ನ ಕಂಟ್ರೋಲು ಮಾಡ್ಬೋದು. ಜೊತೆಗೆ ರಿಮೂವ್ಸ್ ಸ್ಲಜ್ ಆ್ಯಂಡ್ ಇಂಪ್ಯೂರಿಟೀಸ್. ಮಡ್ ಡ್ರಮ್ಮಲ್ಲಾಗಲಿ ಬಾಯ್ಲರ್ ಡ್ರಮ್ಮಲ್ಲಾಗಲಾಗಲಿ ನಾವು ಕೆಮಿಕಲ್ಸ್ ಕೊಡ್ತೀವಿ. HP ಡೋಸಿಂಗು LP ಡೋಸಿಂಗ್ ಮುಖಾಂತರ ನಾವು ಏನು ಮಾಡ್ತೀವಿ, ಬಾಯ್ಲರ್ಗೆ ವಾಟರ್ ಪ್ಯಾರಾಮೀಟರ್ ಮೇಂಟೈನ್ ಮಾಡಲಿಕ್ಕೆ ಸಮ್ ಕೆಮಿಕಲ್ಸ್ ಕೊಡ್ತೀವಿ. ಆ ಕೆಮಿಕಲ್ ಬಗ್ಗೆ ನೆಕ್ಸ್ಟ್ ತಿಳ್ಕೊತ ಹೋಗೋಣ, ಯಾಕೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾಡೋಣ. ಆ ಸ್ಲಜ್ ಆಗಲಿ ಮಡ್ ಆಗಲಿ ಡ್ರಮ್ ಬಾಟಮ್ ಒಳಗಡೆ ನಮಗೆ ಕಲೆಕ್ಟ್ ಆಗಿರುತ್ತದೆ. ಆ ಸ್ಲಜ್ಜನ್ನು ರಿಮೂವ್ ಮಾಡೋದಕ್ಕೋಸ್ಕರ ಬ್ಲೋ ಆಫ್ ಕಾಕನ್ನು ಯೂಸ್ ಮಾಡ್ತೀವಿ. ನಾರ್ಮಲಿ ಇದನ್ನು ಬಾಯ್ಲರ್ ಡ್ರಮ್ಮಿಗೆ ಅಥವಾ ಮಡ್ ಡ್ರಮ್ಮಿಗೆ ಬಾಟಮ್ ಸೈಡಲ್ಲಿ ಕೊಟ್ಟು ಡ್ರೈನ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ವ್ಯೂವಲ್ಲಿ ಏನು ಕೊಟ್ಟಿದ್ದಾನೆ ಕೇಳ್ತಾರೆ, ಫಿಟ್ಟೆಡ್ ಅಟ್ ಬಾಟಮ್ ಬಾಯ್ಲರ್. ಅಂದರೆ ನಾರ್ಮಲಾಗಿ ಮಡ್ ಡ್ರಮ್ ಯಾವುದಕ್ಕೆ ಫಿಟ್ ಮಾಡಿರ್ತಾರಪ್ಪ, ಎಲ್ಲಿ ಫಿಟ್ ಮಾಡಿರ್ತಾರೆ ಅಂತ ಕೇಳಿದಾಗ ಫಿಟ್ಟೆಡ್ ಅಟ್ ಬಾಟಮ್ ಆಫ್ ದ ಬಾಯ್ಲರ್. ಯೂಸಸ್ ಡ್ಯೂರಿಂಗ್ ಬ್ಲೋಡೌನ್ ಕೊಡಲಿಕ್ಕೆ ನಾವು ಬ್ಲೋ ಆಫ್ ಕಾಕನ್ನು ಯೂಸ್ ಮಾಡಿರ್ತೀವಿ.
ಓಕೆನಾ, ಇದು ಸಿಂಪಲ್ ಎಕ್ಸ್ಪ್ಲನೇಷನ್. ಬ್ಲೋ ಆಫ್ ಕಾಕಿನ ಯೂಸ್ ಬಂದ್ಬಿಟ್ಟು ಸ್ಲಜ್ ರಿಮೂವ್ ಮಾಡ್ಲಿಕ್ಕೆ, ಇಂಪ್ಯೂರಿಟೀಸ್ ಯೂಸ್ ಮಾಡಲಿಕ್ಕೆ, ರಿಮೂವ್ ಮಾಡಲಿಕ್ಕೆ, ಮತ್ತು ಬಾಯ್ಲರ್ನ ಡ್ರೈನ್ ಮಾಡಲಿಕ್ಕೆ, ಆಮೇಲೆ ಬ್ಲೋ ಡೌನ್ ಕೊಡಲಿಕ್ಕೆ, ಬಾಯ್ಲರ್ ಡ್ರಮ್ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ. ಬಾಯ್ಲರ್ ಲೆವೆಲ್ನ ಜಾಸ್ತಿ ಆಯಿತು ಅಂತಂದರೆ ಡ್ರೈನ್ ಮಾಡಿಕೊಂಡು ಡ್ರಮ್ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ ಕೂಡ ಬ್ಲೋ ಆಫ್ ಕಾಕ್ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಸಿಬಲ್ ಪ್ಲಗ್ ಬಂದ್ಬಿಟ್ಟು ಇದು ಇನ್ ಜನರಲಿ ವಾಟರ್ ಟು ಬಾಯ್ಲರ್ಗಿಂತ ಫೈರ್ ಟು ಬಾಯ್ಲರ್ನಲ್ಲಿ ಈ ಫ್ಯೂಸಿಬಲ್ ಪ್ಲಗ್ ಫಂಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಿರುತ್ತೆ ಅಂತಂದರೆ, ಒಂದು ಬ್ರಾಸ್ ಪ್ಲಗ್ ಇದು. ಈ ಪ್ಲಗ್ ಒಳಗಡೆ ನಮಗೆ ಲೋ ಮೆಲ್ಟಿಂಗ್ ಅಲಾಯ್ ಕೊಟ್ಟಿರ್ತಾನೆ. ಇಲ್ಲಿ ಏನು ಕೊಟ್ಟಿರ್ತಾನೆ? ಲೋ ಮೆಲ್ಟಿಂಗ್ ಅಲಾಯ್ ಕೊಟ್ಟಿರ್ತಾನೆ. ಒಂದು ವೇಳೆ ಇದಕ್ಕೆ ಇಂತಿಷ್ಟು ಟೆಂಪರೇಚರ್ ಬರಲ್ಲಿವರೆಗೆ ಅದು ವಿತ್ಸ್ಟ್ಯಾಂಡ್ ಆಗೇ ಇರುತ್ತೆ ಮತ್ತು ಲಾಕ್ ಮಾಡ್ಕೊಂಡಿರುತ್ತೆ. ಒಂದು ವೇಳೆ ಇಂತಿಷ್ಟು ಟೆಂಪರೇಚರ್ ಕ್ರಾಸ್ ಆಯಿತು, ಇದು ಏನಾಯಿತು, ಆ ಡ್ರಮ್ಮಿಗೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಶೆಲ್ಗೆ ಟೆಂಪರೇಚರ್ ಜಾಸ್ತಿ ಆಯಿತು ಅಂತಂದರೆ ಎಕ್ಸ್ಪ್ಲೋಷನ್ ಆಗುವಂತಹ ಚಾನ್ಸಸ್ಸು ತುಂಬ ಇರ್ತದೆ. ಅದನ್ನು ಇದು ಏನು ಮಾಡುತ್ತೆ, ಆ ಲೋ ಮೆಲ್ಟಿಂಗ್ ಅಲಾಯ್ ಏನಿರ್ತದಲ್ಲ ಅದು ಏನಾಗ್ಬಿಡ್ತದೆ, ಕರಗಿಬಿಡ್ತದೆ. ಟೆಂಪರೇಚರ್ ಜಾಸ್ತಿ ಆಗೋಣ ಏನಾಗ್ಬಿಡ್ತದೆ, ಕರಗುತ್ತದೆ. ಆ ಕರಗಿದಾಗ ಏನಾಗುತ್ತೆ, ಇಲ್ಲಿ ವಾಟರ್ ಸ್ಪ್ರೆಡ್ ಆಗ್ಬಿಡುತ್ತೆ. ಅಲ್ಲಿ ಒಳಗಡೆ ಡ್ರಮ್ಮಲ್ಲಿರ್ತಕ್ಕಂತಹ ವಾಟರ್ ಸ್ಪ್ರೆಡ್ಡು ಡೈರೆಕ್ಟ್ ಫರ್ನೆಸ್ ಒಳಗಡೆ ಸ್ಪ್ರೆಡ್ ಆಗಿಬಿಟ್ಟಿರ್ತದೆ. ಆವಾಗ ಆಟೋಮೆಟಿಕ್ಕಾಗಿ ಫೈರ್ ಕಟ್ ಆಗಿಬಿಡುತ್ತೆ. ಕಟ್ ಆಯ್ತು ಅಂತಂದರೆ ಎಕ್ಸ್ಪ್ಲೋಷನ್ ಆಗುವಂತಹ ಸಂದರ್ಭನ ಕಟ್ ಆಫ್ ಮಾಡಿ ಬಾಯ್ಲರ್ನ ಸೇಫ್ಟಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಏನು ಮಾಡ್ತೇವೆ, ಫ್ಯೂಸಿಬಲ್ ಪ್ಲಗ್ಗನ್ನು ಯೂಸ್ ಮಾಡ್ತೀವಿ. ಫಂಕ್ಷನ್ ಬಂದ್ಬಿಟ್ಟು ಏನಿದೆ ನೋಡಿ, ಮೆಲ್ಟ್ಸ್ ವೆನ್ ವಾಟರ್ ಲೆವೆಲ್ ಫಾಲ್ಸ್. ಹೇಳಿದ್ದೀನಲ್ಲ, ವಾಟರ್ ಲೆವೆಲ್ ಲೋ ಆಯಿತು ಅಂತಂದರೆ ಆಟೋಮೆಟಿಕ್ ಟೆಂಪರೇಚರ್ ಇನ್ಕ್ರೀಸ್ ಆಗೇ ಆಗುತ್ತೆ. ವಾಟರ್ ಟೆಂಪರೇಚರ್ ಇನ್ಕ್ರೀಸ್ ಆಗತ್ತಲೇ ಒಳಗಡೆ ಮೇಡ್ ಲೋ ಮೆಲ್ಟಿಂಗ್ ಅಲ ಏನಿರುತ್ತಲ್ಲ ಅದು ಕರಗುತ್ತೆ. ಅದು ಕರಗಿತ್ತು ಅಂತಂದ ತಕ್ಷಣ ಒಳಗಡೆ ನಿಮಗೆ ಗ್ಯಾಪ್ ಸಿಗುತ್ತೆ. ಆ ಗ್ಯಾಪ್ ಆಯ್ತು ಅಂತಂದ್ರೆ ವಾಟರ್ ಏನಾಗುತ್ತೆ, ಸ್ಪ್ರೆಡ್ ಆಗಿ ಫರ್ನೆಸ್ ಒಳಗಡೆ ವಾಟರ್ ಕಲೆಕ್ಟ್ ಮಾಡುತ್ತದೆ. ಆಮೇಲೆ ಆಟೋಮೆಟಿಕ್ ಆಗಿ ಫರ್ನೆಸ್ಗಲ್ಲಿರ್ತದೆ ಬೆಂಕಿ ಏನಾಗ್ಬಿಡುತ್ತೆ, ಆರಿ ಹೋಯ್ತು ಅಂತಂದರೆ ಪ್ರೆಷರ್ ಡೌನ್ ಆಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ, ಬಾಯ್ಲರ್ ಸೇಫ್ಟಿಯಾಗಿರುತ್ತೆ. ಇದಿಷ್ಟು ಫ್ಯೂಸಿಬಲ್ ಪ್ಲಗ್ನ ವರ್ಕಿಂಗ್. ಮೇನ್ ಓವರಾಲ್ ಆಗಿ ಪ್ರೊಟೆಕ್ಟ್ಸ್ ಫರ್ನೆಸ್ ಫ್ರಮ್ ದ ಓವರ್ ಹೀಟಿಂಗ್ ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ಫರ್ನೆಸ್ನ ಪ್ರೊಟೆಕ್ಟ್ ಮಾಡೋದಲ್ಲದೆ ಬಾಯ್ಲರ್ನ ಪ್ರೊಟೆಕ್ಟ್ ಮಾಡುತ್ತೆ ಕಂಪ್ಲೀಟಾಗಿ. ಇದು ಒಂದು ಪ್ರೊಟೆಕ್ಷನ್. ಇದು ಬಂದ್ಬಿಟ್ಟು ಸೇಫ್ಟಿ ಡಿವೈಸರ್. ಮೌಂಟಿಂಗ್ ಅಂದ್ರೆ ಸೇಫ್ಟಿ ಅಂತಂದ್ರೆ ಫ್ಯೂಸಿಬಲ್ ಪ್ಲಗ್. ಇದೇನು ಬರುತ್ತೆ, ಮ್ಯಾನುವಲ್ ಅಥವಾ ಮಡೋಲ್ ಅಂತ ಕೂಡ ಕರೀತಾರೆ. ಇದ್ರದ್ದು ಮೇನ್ ಫಂಕ್ಷನ್ ಏನು ಬಂದ್ಬಿಟ್ಟು ಅಂತಂದರೆ, ಅಲೋ ಆಕ್ಸೆಸ್ ಇನ್ ಇಂಟರ್ನಲ್ ಪಾರ್ಟ್ ಆಫ್ ಬಾಯ್ಲರ್. ಒಂದು ವೇಳೆ ನೀವು ಈ ಪಾರ್ಟ್ ಎಲ್ಲಿ ಬರುತ್ತೆ ಅಂತಂದರೆ ಸ್ಟೀಮ್ ಡ್ರಮ್ ಅಥವಾ ಮಡ್ ಡ್ರಮ್ನಲ್ಲಿ ಬರುತ್ತೆ. ಒಂದು ವೇಳೆ ಸ್ಟೀಮ್ ಡ್ರಮ್ ಒಳಗಡೆ ಏನೆಲ್ಲ ಇರ್ತವೆ, ಬೆಫೆಲ್ಸ್ ಇರ್ತವೆ, ಪ್ಲೇಟ್ ಇರ್ತವೆ, ಆಮೇಲೆ ಸೈಫೋನ್ಗಳೆಲ್ಲ ಇರ್ತವೆ, ಕೆಮಿಕಲ್ ಪೈಪ್ ಎಲ್ಲ ಬಂದಿರ್ತವೆ, ತುಂಬ ಇರ್ತವೆ. ಡ್ರಮ್ ಇಂಟರ್ನಲ್ಸ್ ಅಂತ ಹೇಳ್ಬಿಟ್ಟೆ ಸಪ್ರೇಟ್ ನಾನು ಒಂದು ವಿಡಿಯೋ ಮಾಡಿ ಬಿಡ್ತೀನಿ ನಿಮಗೆ. ಒಳಗಡೆ ಹೋಗಬೇಕು ನಾವು. ಈ ಮ್ಯಾನ್ ಹೋಲ್ ಮುಖಾಂತರ ನಾವು ಒಳಗಡೆ ಹೋಗಿ ಡ್ರಮ್ ಇಂಟರ್ನ ಇನ್ಸ್ಪೆಕ್ಷನ್ ಮಾಡ್ಬೋದು. ಮತ್ತು ಡ್ರಮ್ ಇಂಟರ್ನಲ್ ಪಾರ್ಟ್ನ ತೆಗೆದು ಕ್ಲೀನ್ ಮಾಡಿಬಿಟ್ಟು ಬರಲಿಕ್ಕೆ ಈ ಡಿವೈಸ್ನ ನಾವು ಯೂಸ್ ಮಾಡ್ತೀವಿ. ಈ ಡಿವೈಸ್ ಇಲ್ಲ ಅಂತಂದರೆ ನಾವು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇನು ಕೊಟ್ಟಿದೆ ನೋಡಿ, ಯೂಸ್ಡ್ ಫಾರ್ ಕ್ಲೀನಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಪರ್ಪಸ್. ಎಕ್ಸಾಮ್ ಪಾಯಿಂಟಲ್ ವ್ಯೂವಲ್ಲಿ ಏನು ಕೇಳ್ತಾನೆ ಅಂತಂದರೆ, ನಾರ್ಮಲಾಗಿ ಡ್ರಮ್ಮಿಂದು ಮ್ಯಾನುವಲ್ ಯಾವ ಶೇಪಲ್ಲಿ ಇರುತ್ತೆ ಅಂತಂತಾನೆ ಓಎಲ್ ಶೇಪ್ಡಲ್ಲಿ ಇರುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಂಡು ಬರಬೇಕು. ಇದು ತುಂಬ ಇಂಪಾರ್ಟೆಂಟ್ ಕೇಳ್ತಾನೆ. ಆಮೇಲೆ ಸೀಲ್ಡ್ ಟು ಪ್ರಿವೆಂಟ್ ಸ್ಟೀಮ್ ಲೀಕೇಜ್. ಒಂದು ವೇಳೆ ಈ ಥರ ಡಿಸೈನ್ ಏನು ಕೊಟ್ಟಿದ್ದಾನಲ್ಲ, ಈ ಡಿಸೈನು ನಟ್ಟು ಬೋಲ್ಟ್ ಸಿಸ್ಟಮ್ಮು, ಆಮೇಲೆ ಗ್ಯಾಸ್ಕೆಟ್ ಸಿಸ್ಟಮ್ಮು, ಸ್ಟಡ್ ಅಂಡ್ ನಟ್ಟು ಕವರು, ಇದೇನು ಓವರಾಲ್ ಮೆಕ್ಯಾನಿಸಮ್ ಏನಿದೆಯಲ್ಲ ಇದು ಲೀಕ್ ಪ್ರೂಫ್ ಆಗಿ ವರ್ಕ್ ಮಾಡುತ್ತೆ. ಏಕೆಂತಂದರೆ ಸುಲಭವಾಗಿ ಯಾಕಂತಂದರೆ ಡ್ರಮ್ ಒಳಗಡೆ ಫುಲ್ ಹೈ ಪ್ರೆಷರ್ ಇರುತ್ತೆ. ಅದು ಹೊರಗಡೆ ನಮಗೆ ಯಾವುದೇ ಥರದ್ದು ಲೀಕೇಜ್ ಆಗಬಾರ್ದು. ಒಂದು ವೇಳೆ ಒಂದು ಸ್ವಲ್ಪ ಲೀಕೇಜ್ ಆಯ್ತು ಅಂತಂದರೆ ಕಂಪ್ಲೀಟ್ ಬಾಯ್ಲರ್ನ ನಿಂದ್ರಿಸಲೇಬೇಕಾದಂಥ ಸಂದರ್ಭ ಬರ್ತದೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಪ್ರಿವೆಂಟ್ ಲೀಕೇಜ್ ಇಲ್ಲಾರ್ದಂಗೆ ಈ ಮೆಕ್ಯಾನಿಸಮ್ನ ನಾವು ಯೂಸ್ ಮಾಡ್ತೀವಿ. ಓವಲ್ ಶೇಪ್ ಮಾಡೋದ್ರಿಂದ ನಮಗೆ ಲೀಕೇಜ್ ಆಗೋಂಥ ಚಾನ್ಸಸ್ಗಳು ಕಡಿಮೆ. ಜೊತೆಗೆ ಈ ಡಿಸೈನ್ ಈ ಡಿಸೈನ್ ಇದೆಯಲ್ಲ, ಈ ಡಿಸೈನ್ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆನಾ. ಫಂಕ್ಷನ್ ಬಂದ್ಬಿಟ್ಟು ಅಲೋಸ್ ಆಕ್ಸೆಸ್ ಆಫ್ ದ ಆಕ್ಸೆಸ್ ಟು ಇಂಟರ್ನಲ್ ಪಾರ್ಟ್ ಬಾಯ್ಲರ್ ಅಂಡ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಅಂಡ್ ಇನ್ಸ್ಪೆಕ್ಷನ್ ಮತ್ತು ಕ್ಲೀನಿಂಗ್ಗೋಸ್ಕರ ಯಾವ ಶೇಪಲ್ಲಿರುತ್ತೆ, ಓವಲ್ ಶೇಪಲ್ಲಿರುತ್ತೆ. ಆಮೇಲೆ ಆ ಡಿಸೈನ್ ಕೊಟ್ಟಿರೋದ್ರಿಂದ ಲೀಕೇಜ್ನ ಪ್ರಿವೆಂಟ್ ಮಾಡ್ಬೋದು. ಇಷ್ಟು ಬಾಯ್ಲರ್ ಮೌಂಟಿಂಗ್ಸ್ ಬಗ್ಗೆ ಆಗಿರುತ್ತೆ. ಪ್ರತಿಯೊಂದು ಪಾರ್ಟು ಕೂಡ ಇಲ್ಲಿ ಏನಾಗಿರುತ್ತೆ, ಸೇಫ್ಟಿ ಬಗ್ಗೆನೇ ಆಗಿರುತ್ತೆ.
ಏನಿದು ಸೇಫ್ಟಿ ವಾಲು ಸೇಫ್ಟಿ ಬಗ್ಗೆನೇ. ವಾಟರ್ ಲೆವೆಲ್ ಇಂಡಿಕೇಟರ್ ಇಲ್ಲ ಅಂತಂದ್ರಿಗಿನ ಬಾಯ್ಲರ್ ಬ್ಲಾಸ್ಟ್ ಆಗೋಂಥ ಚಾನ್ಸ್ ಇರ್ತದೆ. ಪ್ರೆಸರ್ ಗೇಜ್ ಇಲ್ಲ ಅಂತಂದ್ರಿಗಿನ ನಮಗೆ ಎಷ್ಟು ಪ್ರೆಸರ್ ಇರ್ತದೆ, ಪ್ರೆಸರ್ ಹೈ ಆಗಿ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸೇಫ್ಟಿ ವಾಲ್ ಕೂರ್ತೀವಿ. ಸ್ಟೀಮ್ ಸ್ಟಾಪ್ ವಾಲ್ ಅದು ಓಪನ್ ಮಾಡಿಲ್ಲ, ಅಲ್ಲಿ ವಾಲ್ವೇ ಇಲ್ಲ ಅಂತಂದ್ರಿಗಿನ ಎಷ್ಟು ಹೋಗುತ್ತೆ ಎಷ್ಟು ಬರುತ್ತೆ ನಾವು ಕಂಟ್ರೋಲ್ ಮಾಡೋಕ್ಕೆ ಶಕ್ತಿನೇ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಫೀಡ್ ಚೆಕ್ ವಾಲ್ವ್ ಅಂತಂದರೆ ರಿಟರ್ನ್ ಬ್ಯಾಕ್ ಬರೋದನ್ನು ಕಂಟ್ರೋಲ್ ಮಾಡುತ್ತೆ. ಬ್ಲೋ ಅಪ್ ಅಂತಂದರೆ ಮಡ್ಡನ್ನೆಲ್ಲ ತೆಗಿಲಿಲ್ಲ ಅಂತಂದ್ರಿಗಿನ ಕಂಟಾಮಿನೇಟನ್ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಫಿಸಿಬಲ್ ಪ್ಲಗ್ ಅಂತಂದ್ರಿಗಿನ ಟೆಂಪ್ರೇಚರ್ ಜಾಸ್ತಿ ಆಗಿ ಬ್ಲಾಸ್ಟ್ ಆಗಂತ ಅದನ್ನು ಕಂಟ್ರೋಲ್ ಆಗುತ್ತೆ. ಮ್ಯಾನುವಲ್ ಬಂದ್ಬಿಟ್ಟು ಒಳಗಡೆ ಇಂಟರ್ನಲ್ ಇನ್ಸ್ಪೆಕ್ಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕಂಪ್ಲೀಟಾಗಿ ಓವರ್ ಆಲ್ ಹೇಳಬೇಕು ಅಂತಂದರೆ ಬಾಯ್ಲರ್ ಮೌಂಟಿಂಗ್ ಲೀಸ್ಟ್ ಬಂದ್ಬಿಟ್ಟು ಇವಿಷ್ಟು ಬಾಯ್ಲರ್ನ ಸೇಫ್ಟಿ ಬಗ್ಗೆನೇ ಆಗಿರುತ್ತೆ. ಇದೆಲ್ಲ ಸೇಫ್ಟಿ, ಬಾಯ್ಲರ್ ಸೇಫ್ಟಿ ಮೇಂಟೈನ್ ಮಾಡಬೇಕು ಅಂತಂದರೆ ಕಂಪಲ್ಸರಿ ಬಾಯ್ಲರ್ ಮೌಂಟಿಂಗ್ ಫಿಟ್ಟೆಡ್ ಆಗಿರಲೇಬೇಕು. ಇದಿಷ್ಟು ಬಾಯ್ಲರ್ ಮೌಂಟಿಂಗ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಲರ್ ಅಸೆಸರೀಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ.